ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಥಂಬ್ನೇಲ್ನ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಯಾವ ರೀತಿ ಇದೆಯಪ್ಪ, ಅದರಲ್ಲೂ ಕೂಡ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದನ್ನು ನಾವು ಬ್ರೇಕ್ ಮಾಡಿದರೆ ನಮ್ಮ ಒಂದು ಚಾನಲ್ನಲ್ಲಿ ಒಂದು ಸ್ಟ್ರೈಕ್ ಕೂಡ ಬರ್ಬೋದಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಹೊಂಟಿದ್ದೀನಿ. ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಾದರೆ ಬನ್ನಿ ವೀಕ್ಷಕರೇ, ಯಾವ ರೀತಿ ಅಂತ ನಾವು ಆ ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿರುವಂಥ ಕೆಲವೊಂದು ಗೈಡ್ಲೈನ್ಸ್ನ ನಿಮಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವ ರೀತಿ ಇದೆಯಪ್ಪ ಅಂತಂದರೆ, ಸೊ ಕೆಲವೊಂದು ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ಇಮೇಜ್ ಯಾವ ರೀತಿಯಾಗಿ ನಾವು ನೋಡ್ಬೇಕಂತಂದರೆ, ಕೆಲವೊಂದು ಏನು ಮಾಡ್ತಾರಪ್ಪ ಅಂದ್ರೆ, ಮೇನ್ ಒಂದು ಯೂಟ್ಯೂಬ್ನ ರನ್ ಆಗಬೇಕಂತಂದರೆ ಏನಿರುತ್ತಪ್ಪ ಅಂತಂದರೆ, ಅದರ ಒಂದು CTR ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಂತಿದೆ. CTR ಅಂದರೆ ಏನಪ್ಪ ಅಂದರೆ ಕ್ಲಿಕ್ ಥ್ರೂ ರೇಟ್. ನಾವು ಯಾವಾಗ ಒಂದು ವಿಡಿಯೋನ ನೋಡಬೇಕಾದ್ರೆ ಮೊದಲೇನು ನೋಡ್ತೀವಿ, ಕಂಟೆಂಟ್ ಅಂತೂ ನಮಗೆ ಬರೋದಿಲ್ಲ. ಸೊ ಮೊದಲೇನು ನೋಡ್ತೀವಿ ಅಂತಂದರೆ ಥಂಬ್ನೇಲ್ ನೋಡ್ತೀವಿ. ಆ ಥಂಬ್ನೇಲ್ ನೋಡಿಬಿಟ್ಟು ಏನು ಮಾಡ್ತೀವಪ್ಪ ಅಂದರೆ ಕ್ಲಿಕ್ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ, ಕೆಲವೊಬ್ರು ಏನು ಮಾಡ್ತಾರೆ, ಕಂಟೆಂಟ್ ಒಳಗಡೆ ಒಂದಿರುತ್ತೆ, ಹೊರಗಡೆ ಒಂದು ಹಾಕಿರ್ತಾರೆ. ಸೊ ಹಾಗೆ ಮಾಡಬಾರ್ದು. ನಾವೇನು ಮಾಡಿದಾಗ ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಪಾಯಿಂಟ್ ನಂಬರ್ 1 ಏನಿದೆ ಅಂದರೆ ಅಶ್ಲೀಲವಾಗಿ ಫೋಟೋವನ್ನು ಅಲ್ಲಿ ಹಾಕಿರ್ತಾರೆ. ಸೊ ಕ್ಲಿಕ್ ಥ್ರೂ ರೇಟ್ ಅದರಿಂದ ಬರ್ಬೋದು ಅಂತ ಅವ್ರು ಏನು ಮಾಡ್ತಾರೆ, ಅಲ್ಲಿ ಅದರ ಮೇಲೆ ಹಾಕಿರ್ತಾರೆ. ಸೊ ಅದು ಕಮ್ಯುನಿಟಿ ಗೈಡ್ಲೈನ್ಸ್ನ ಒಂದು ವಿರುದ್ಧವಾಗಿದೆ. ಸೊ ಸೆಕೆಂಡ್ ಬಂದುಬಿಟ್ಟು ಒಂದು ಯಾವುದೇ ರೀತಿಯಾದ ನೀವು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ನಾನು ಇಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಸೊ ಆಮೇಲೆ ಏನಾಗುತ್ತಪ್ಪ ಅಂತಂದರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಇಮೇಜ್ ಹಾಕಿಬಿಟ್ಟು ಅದರಲ್ಲಿ ಬ್ಲಡ್ ಬರೋದು ಆ ಥರದ ಏನಾದರೂ ಹಾಕಿದರೂ ಕೂಡ ಒಂದು ಚಾನಲ್ಲು ಕೂಡ ಒಂದು ಸ್ಟ್ರೈಕ್ ಬರ್ಬೋದು, ಅಥವಾ ಚಾನಲ್ ಡಿಮಾನಿಟೈಸೇಷನ್ ಕೂಡ ಅವ್ರು ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಥಂಬ್ನೇಲ್ ಹಾಕುವಾಗ ಓನಾಗಿ ನಾವು ಕ್ರಿಯೇಟ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವ್ರದ್ದೇ ಒಂದು ವಿಡಿಯೋ ಇರೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂತಾರೆ, ಬೇರೆಯವ್ರದ್ದು ಒಂದು ಫೇಮಸ್ ಆಗಿರ್ತಾರಲ್ಲ ಆ ಯೂಟ್ಯೂಬರ್ದ ಒಂದು ಫೋಟೋ ಕೂಡ ಹಾಕ್ತಾರೆ. ಸೊ ಅವರು ಕೂಡ ನಮಗೊಂದು ಸ್ಟ್ರೈಕ್ ಕೂಡ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದರಲ್ಲಿ ಗೈಡ್ಲೈನ್ಸ್ ಏನಿದೆಯಲ್ಲ, ಇದನ್ನು ಬ್ರೇಕ್ ಮಾಡಿದ್ರು ಕೂಡ ನಮಗೆ ಒಂದು ಸ್ಟ್ರೈಕ್ ಕೂಡ ಬರ್ಬೋದು, ಅಥವಾ ಚಾನಲ್ನ ಡಿಮಾನಿಟೈಸೇಷನ್ ಆಗ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.